ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಸೊ ಈ ಒಂದು ವಿಡಿಯೋ ಅಲ್ಲಿ ನಾವು ಮುಂಬರುವ ಹೊಸ KAS ಗೆಜೆಟೆಡ್ ಪ್ರೊಬೇಷನರ್ನ ಅಧಿಸೂಚನೆಯ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಅಧಿಸೂಚನೆಯಲ್ಲಿ ಎಷ್ಟೆಲ್ಲ ಪೋಸ್ಟ್ಗಳು ಇನ್ಕ್ಲೂಡೆಡ್ ಇರ್ತದೆ, ನೋಟಿಫಿಕೇಶನ್ ಯಾವಾಗ ಆಗಬಹುದು, ಪ್ರಿಲಿಮ್ಸ್ ಡೇಟ್ಸ್ ಯಾವಾಗ ಬರಬಹುದು, ಮತ್ತೆ ನಿಮಗೆ ಮೈನ್ಸ್ ಎಕ್ಸಾಮಿನೇಷನ್ ಯಾವಾಗ ಬರ್ತದೆ, ಮೈನ್ಸ್ಗೆ ಎಷ್ಟೊಂದು ಕಾಲಾವಧಿ ನಿಮಗೆ ಸಿಗಲಿದೆ, ಮತ್ತೆ ನಿಮ್ಮ ಇಂಟರ್ವ್ಯೂ ಎಷ್ಟೊಂದು ದಿವಸಗಳ ಕಾಲ ನಡೀತದೆ, ಮತ್ತೆ ನಿಮ್ಮ ಪ್ರಾವಿಷನಲ್ ಲಿಸ್ಟ್ ಯಾವಾಗ ಬರಬಹುದು, ಫೈನಲ್ ಲಿಸ್ಟ್ ಯಾವಾಗ ಬರಬಹುದು, ಈ ತರಹದ ಒಂದು ಕಂಪ್ಲೀಟ್ KAS ಗೆಜೆಟೆಡ್ ಪ್ರೊಬೇಷನರ್ ನ ಒಂದು ಕಂಪ್ಲೀಟ್ ಸೈಕಲ್ ಅನ್ನ ಇವರು ಒಂದು ವರ್ಷದಲ್ಲಿ KPSC ಅವರು ಒಂದು ವರ್ಷದಲ್ಲಿ ಮುಗಿಸ್ತಾರೋ ಇಲ್ಲವೋ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಕೊಡಕ್ಕೆ ನಾನು ಹೋಗ್ತಿದ್ದೀನಿ. ಇದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ KAS ಹೊಸ ಅಧಿಸೂಚನೆಗೆ ಪ್ರಿಪೇರ್ ಆಗ್ತಿದ್ದೀರಿ ಅವ್ರಿಗಂತಾನೆ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಿ, ಯಾರಿಗೆಲ್ಲ ಒಂದು ಇನ್ಫಾರ್ಮೇಶನ್ ಸ್ವಲ್ಪ ಬೇಗ ಬೇಕು ಅಂತ ಬಯಸ್ತೀರಿ, ಅವರು ಆ ಒಂದು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಅದರಲ್ಲಿ ನಾವು ಈ ಒಂದು ಎಕ್ಸಾಮಿನೇಷನ್ ಪ್ರಿಪರೇಷನ್ ಹೇಗೆ ಮಾಡಬೇಕು, ಸ್ಟ್ರಾಟಜಿ ಹೇಗೆ ಮಾಡಬೇಕು, ಇದನ್ನೆಲ್ಲ ಟಾಪರ್ಸ್ ಕೈಯಲ್ಲೇ ನಾವು ಹೇಳಿಸ್ತೀವಿ. ಸೊ ದಯವಿಟ್ಟು ಆ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ, ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ಓಕೆ ಗೈಸ್, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಎವ್ರಿ ನೋಟಿಫಿಕೇಶನ್ ದೇರ್ ವಿಲ್ ಬಿ ರೂಮರ್ಸ್ ರಿಗಾರ್ಡಿಂಗ್ ಸ್ಪೆಕ್ಯುಲೇಷನ್ಸ್ ಆಗಿರ್ಬೋದು, ಸ್ಕ್ಯಾಮ್ಸ್ ಆಗಿರ್ಬೋದು, ಡಿಲೇ ಆಗಿರ್ಬೋದು, ಇವೆಲ್ಲ ಡೆಫಿನೆಟ್ಲಿ ಬರಲೇ ಬರ್ತದೆ. ಲುಕ್ ಅಟ್ ಪ್ರೀವಿಯಸ್ ನೋಟಿಫಿಕೇಶನ್ಸ್. 2011ರಿಂದ ನೀವು ಯಾವುದೇ ಒಂದು KAS ನೋಟಿಫಿಕೇಶನ್ ನೋಡಿ, ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ ಇರಲೇ ಇರ್ತದೆ. But what is more important here is how you overcome with this kind of negative narratives. It will definitely impact your preparation if you listen to these negative narratives. ಅದಾದ ಮೇಲೆ I have seen how students have failed in this examination process. ಈ ಒಂದು ನೆಗೆಟಿವ್ ನರೇಟಿವ್ಸ್ ಅನ್ನ ನೋಡಿ ಹೇಗೆ ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ ಅದು ನನ್ನ ಕಣ್ಣಿಂದಾನೇ ನಾನು ನೋಡಿದ್ದೀನಿ. ಸೊ ಐ ಹ್ಯಾವ್ ಸಜೆಸ್ಟೆಡ್ ಎ ಪಾಸಿಟಿವ್ ಅಂಡ್ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಟು ಪ್ರೀವಿಯಸ್ KAS 384 ಬ್ಯಾಚ್ ಸ್ಟೂಡೆಂಟ್ಸ್ಗೆ ಸಹ ನಾನು ಒಂದು ಪಾಸಿಟಿವ್ ಅಂಡ್ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಹೇಗೆ ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾರೆಲ್ಲ ಈ ಸತಿ KAS 384 ಇಂಟರ್ವ್ಯೂ ಕೊಟ್ಟಿದ್ದೀರಿ ಅವ್ರಿಗೆಲ್ಲರಿಗೂ. ಮತ್ತೆ ಈ ಬಾರಿಯೂ ಸಹ ಯಾರೆಲ್ಲ ಒಂದು ಹೊಸ ಅಧಿಸೂಚನೆಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಿ ಅವ್ರಿಗೂ ನಾನು ಸಜೆಸ್ಟ್ ಮಾಡೋದಿಷ್ಟೇ, ನಿಮ್ಮ ಮೈಂಡ್ ಸೆಟ್ ಯಾವತ್ತೇ ಆಗಿರಲಿ ಪಾಸಿಟಿವ್ ಆಗಿರಬೇಕು ಮತ್ತೆ ಕನ್ಸ್ಟ್ರಕ್ಟಿವ್ ಆಗಿರಬೇಕು. ಓಕೆ, ಮತ್ತೆ KAS ನ್ಯೂ ನೋಟಿಫಿಕೇಶನ್ಗೋಸ್ಕರ ಯಾರು ಓದುತ್ತಿದ್ದೀರಿ, ಮತ್ತೆ ಯಾರು ಈ ಒಂದು ಹೊಸ ನೋಟಿಫಿಕೇಶನ್ ನ ಬರೆಯೋದಕ್ಕೆ ಸಿದ್ಧತೆ ಮಾಡ್ಕೊಂತಿದ್ದೀರಿ, ಮತ್ತೆ ಪ್ರಿಲಿಮ್ಸ್ ಅಲ್ಲಿ ಕ್ಲಿಯರ್ ಮಾಡಕ್ಕಾಗಿಲ್ಲ ಯಾರಿಗೆ, ಮತ್ತೆ ಯಾರೆಲ್ಲ ಮೈನ್ಸ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಕ್ಕಾಗಿಲ್ಲ, ಈ ಬಾರಿ KAS 384 ಆಸ್ಪಿರೆಂಟ್ಸ್ ಅಲ್ಲಿ ಸುಮಾರು ಮೋರ್ ದೆನ್ 50% ಜನರು ನೆಗೆಟಿವ್ ಮಾತುಗಳನ್ನ ಕೇಳಿ ಅವಕಾಶನ ಮಿಸ್ ಮಾಡ್ಕೊಂಡಿದ್ದೀರಿ. ಅದು ನಿಮಗೂ ಗೊತ್ತು, ನಾನು ಅದೇ ಹೇಳ್ತಿದ್ದೀನಿ. ಸೊ ಪ್ರಿಲಿಮ್ಸ್ ಪ್ರಾಬ್ಲಮ್ ಆಗ್ತಿದೆ, ಏನೇನೋ ಡಿಫ್ರೆಂಟ್ ರೀಸನ್ಸ್ ಕೊಟ್ಟು ಅದನ್ನೆಲ್ಲ ನೀವು ನೆಗ್ಲೆಕ್ಟ್ ಮಾಡಿದ್ದೀರಿ. ಮತ್ತೆ ಮೈನ್ಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂತ ಸುಮಾರು ಜನ ಆ ಒಂದು ಭರವಸೆಯಲ್ಲಿ ಇದ್ದೋಗ್ಬಿಟ್ಟಿದ್ದೀರಿ. ಸೊ ಇಂಥವರೆಲ್ಲರೂ ನಿಮ್ಮ ಅವಕಾಶನ ಕಳೆದುಕೊಂಡಿದ್ದೀರಿ. ಸೊ ಇದರಲ್ಲಿ ಸಕ್ಸಸ್ ಆದವ್ರು ಯಾರು, ನಿಮ್ಮ ಪ್ರಿಪರೇಷನ್ ಸ್ಟಡಿ ಆಗಿಟ್ಟುಕೊಂಡು ಕನ್ಸಿಸ್ಟೆಂಟ್ ಆಗಿಟ್ಕೊಂಡು ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಅನ್ನ ಕನ್ಸ್ಟ್ರಕ್ಟಿವ್ ಆಗಿ ಇಟ್ಕೊಂಡು ಹೋಗಿರೋರೇ ಇಲ್ಲಿ ಸಕ್ಸಸ್ ಆಗಿರೋದು. ಸೊ ಆಸ್ಪಿರೆಂಟ್ಸ್, ವಿದ್ಯಾರ್ಥಿಗಳೇ, ಯಾರೆಲ್ಲ KAS ಅಧಿಕಾರಿ ಆಗಬೇಕು ಅಂತಿದ್ದೀರಿ, ನಿಮ್ಮ ಜರ್ನಿ KAS ಅಧಿಕಾರಿ ಆಗಿ ಫೈನಲ್ ಲಿಸ್ಟ್ ಬಂದ ಮೇಲೆ ನಾನು KAS ಅಧಿಕಾರಿ ಅಂತಲ್ಲ, ನಿಮ್ಮ ಒಂದು ಆಟಿಟ್ಯೂಡ್ ಆಗಿರ್ಬೋದು, ನಿಮ್ಮ ಒಂದು ಬಿಹೇವಿಯರ್ ಆಗಿರ್ಬೋದು, ಎಲ್ಲ ಇವಾಗ್ಲಿಂದಾನೇ ಒಂದು KAS ಅಧಿಕಾರಿ ತರ ಆಗ್ಬೇಕು. ಯು ಶುಡ್ ಆಕ್ಟ್ ಲೈಕ್ ಎನ್ ಆಫೀಸರ್ ಅಂಡ್ ಬಿಹೇವ್ ಲೈಕ್ ಎನ್ ಆಫೀಸರ್. ಪ್ರಾಕ್ಟಿಕಲಿ ಯೋಚನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಯಾವುದೇ ಎಕ್ಸಾಮ್ ಆಗ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಅದಕ್ಕೆ ಸೆಲೆಕ್ಟ್ ಆಗುವ ಅಭ್ಯರ್ಥಿಗಳನ್ನ ಅಪ್ಲೈ ಮಾಡುವ ಅಭ್ಯರ್ಥಿಗಳು ತುಂಬಾ ಜಾಸ್ತಿ ಇರ್ತಾರೆ. ಎಕ್ಸಾಂಪಲ್, ಒಂದು 100 ಪೋಸ್ಟ್ಗಳು ಕನ್ಫರ್ಮ್ ಆದ್ರೆ 1,00,000 ಜನ ಅದಕ್ಕೆ ಅಪ್ಲೈ ಮಾಡ್ತಾರೆ. ಅಂದ್ರೆ ಸೆಲೆಕ್ಟ್ ಆಗುವ ಚಾನ್ಸಸ್ 0.001% ಅಷ್ಟೇ. ಸೊ 0.01% ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಸೊ ಇಲ್ಲಿ ಜನರು ಏನ್ ಮಾಡ್ತಿದ್ದಾರೆ, ಈ 100 ಜನರ ಪರಿಶ್ರಮ ಮತ್ತೆ ಇವರ ಒಂದು ಅಪ್ರೋಚ್ ಅನ್ನ ನೋಡದೆ ಈ 99,900 ಜನರ ಬಗ್ಗೆ ಇವ್ರಿಗೆ ಸಪೋರ್ಟ್ ಮಾಡೋದು, ಇವ್ರಿಗೆ ಬೇರೆ ತರಹದ ವಿಷಯಗಳನ್ನ ಫೀಡ್ ಮಾಡೋದು, ಈ ತರ ಮಾಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಸೊ ಯೋಚನೆ ಮಾಡಿ. ಓಕೆ, ನಾಳೆ ದಿವಸ ಈ ಒಂದು 100 ಜನರಲ್ಲಿ ನೀವೇ ಆಗಿದ್ರಲ್ಲಿ, ಸೊ ನಿಮ್ಮ ಅಕ್ಕ ತಂಗಿಯರೇ ಅಥವಾ ನಿಮ್ಮ ಅಣ್ಣ ತಮ್ಮಂದ್ರೆ ಈ ಒಂದು 100 ಜನದಲ್ಲಿ ಬಂದಾಗ ನೀವು ಈ ಸಿಚುವೇಶನ್ ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಸೊ ಫೈನಲಿ ನಾನು ಸಜೆಸ್ಟ್ ಮಾಡೋದಷ್ಟೇ, ನಿಮ್ಮ ಪ್ರಿಪ್ರೇಷನ್ ಈ ಒಂದು ಮುಂಬರುವ ಅಧಿಸೂಚನೆಗೆ ಸ್ಮಾರ್ಟ್ ಆಗಿ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ಪ್ರಿಲಿಮ್ಸ್ ಕ್ಲಿಯರ್ ಆಗದಿರೋರು
ಮೈನ್ಸ್ಗಾಗಿಯೇ 1.5 ತಿಂಗಳು ಇವಾಗ್ಲಿಂದಾನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೊಸಬ್ರು ಅಟ್ಲೀಸ್ಟ್ 1 ತಿಂಗಳಾದ್ರೂ ನೀವು ಮೈನ್ಸ್ ಪ್ರಿಪರೇಷನ್ ಮಾಡಿ, ಸಿಲೆಬಸ್ ಅಲ್ಲಿ ಏನೇನ್ ಬರ್ತದೆ, ಯಾವ್ಯಾವ ಟಾಪಿಕ್ಸ್ ಬರ್ತದೆ, ಅದರ ಒಂದು ಅಟ್ಲೀಸ್ಟ್ ಒಂದು 50% ಆದ್ರೂ ಒಂದು ನೋಟ್ಸ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತೆ ಡೆಡಿಕೇಟೆಡ್ಲಿ 2.5 months ಪ್ರಿಲಿಮ್ಸ್ಗೋಸ್ಕರನೇ ಡೆಡಿಕೇಟ್ ಮಾಡಿ. ಯಾಕೆಂದ್ರೆ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೇನೆ ಮೈನ್ಸ್ ಬರೆಯಕ್ಕಾಗೋದು. ಅದರಿಂದ ಮೈನ್ಸ್ ಅನ್ನು ಪ್ರಿಪೇರ್ ಮಾಡ್ಕೊಂಡು ಇದ್ದೋಗ್ಬಿಟ್ಟು ಪ್ರಿಲಿಮ್ಸ್ ಅಲ್ಲಿ ಫೇಲ್ ಆದ್ರೆ ಇಟ್ ಈಸ್ ಎ ಬಿಗ್ಗೆಸ್ಟ್ ಬ್ಲಂಡರ್. ಸೊ ಆದ್ರಿಂದ 2.5 months ನೀವು ಪ್ರಿಲಿಮ್ಸ್ಗೋಸ್ಕರನು ಟೈಮ್ ಕೊಡಲೇಬೇಕು. ಮತ್ತೆ ಪ್ರತಿಯೊಂದು ಎಕ್ಸಾಮಿನೇಷನ್ ನಲ್ಲಿ ಅದರದೇ ಆದಂತಹ ಡಿಫಿಕಲ್ಟಿ ಲೆವೆಲ್ ಇರ್ತದೆ. ಅದೇ ರೀತಿ KAS ಕರ್ನಾಟಕದ ಒಂದು ಅತ್ಯುತ್ತಮ ಹುದ್ದೆ ಆದ್ದರಿಂದ ಈ ಎಕ್ಸಾಮು ತುಂಬಾ ಕಷ್ಟಕರವಾಗಿರ್ತದೆ. ಅದರ ಜೊತೆಗೆ ಇದು ಮಲ್ಟಿಪಲ್ ಸ್ಟೇಜಸ್ ಅನ್ನ ಇನ್ಕ್ಲೂಡೆಡ್ ಇರ್ತದೆ. ಸೊ ಈ ಒಂದು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಬೇಕಂದ್ರೆ ಯು ಶುಡ್ ಹ್ಯಾವ್ ಟು ಹ್ಯಾವ್ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಫೋಕಸ್, ಹಾರ್ಡ್ ವರ್ಕ್, ಒಂದು ಪ್ರಾಪರ್ ಸ್ಟ್ರಾಟಜಿ ಅಂಡ್ ಟೈಮ್ ಟೇಬಲ್ ತುಂಬಾ ಬೇಕಾಗಿರ್ತದೆ. ಸೊ ಅದರಗೋಸ್ಕರನೇ ನಾವು ಎಂಕರೇಜ್ ಇಂಡಿಯಾ ಕಡೆಯಿಂದ ಯಾರೆಲ್ಲ ಬಿಗಿನರ್ಸ್ ಇದ್ದೀರಿ, ಯಾರು ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಕ್ ಹೋಗ್ತಿದ್ದೀರಿ, ಮತ್ತೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮೈನ್ಸ್ ಕ್ಲಿಯರ್ ಮಾಡಕ್ ಆಗಿಲ್ಲ, ಮತ್ತೆ ಮೈನ್ಸ್ ಕ್ವಾಲಿಫೈ ಆಗಿ ಫೈನಲ್ ಲಿಸ್ಟ್ ಅಲ್ಲಿ ಬಂದಿಲ್ಲ, ಈ 3 ತರಹದ ಅಭ್ಯರ್ಥಿಗಳನ್ನು ತಗೊಂಡು ಅವರಿಗೋಸ್ಕರನೇ ಒಂದು ಸ್ಟ್ರಾಟಜಿಗಳನ್ನ ನಾವು ಇನ್ನು ಮುಂದೆ ಬರುವ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಈ ಒಂದು ಸ್ಟ್ರಾಟಜಿಗಳೆಲ್ಲ ನಿಮ್ಗೆ ಬೇಕಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಶನ್. ಅದರ ಜೊತೆ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ನಾವು ಕ್ರಿಯೇಟ್ ಮಾಡಿದೀವಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಅದಕ್ಕೆ ಜಾಯ್ನ್ ಆಗಿ ಪ್ರತಿಯೊಂದು KS ರಿಲೇಟೆಡ್, ಪರ್ಟಿಕ್ಯುಲರ್ಲಿ KS ರಿಲೇಟೆಡ್ ಇನ್ಫಾರ್ಮೇಶನ್ ಆ ಗ್ರೂಪ್ ಅಲ್ಲಿ ಹಾಕ್ತಿವಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಇಲ್ಲಿ ನೋಡಿ, ಈ ಒಂದು ಟೈಮ್ ಟೇಬಲ್ ನಮಗೆ ಸಿಕ್ಕಿದೆ. ಇದು ಇದ್ರ ಪ್ರಕಾರನೇ ನಾವು ಹೋಗೋಣ. ಓಕೆ, ಇಲ್ಲಿ ಕೊಟ್ಟಿರೋ ಪ್ರಕಾರ 7 ಜುಲೈ 2026 ಅಧಿಸೂಚನೆ ಆಗಬೇಕು. ಸೊ ಇದೊಂದು ಹಳೆಯ ಒಂದು ಪ್ಲಾನ್ ಆಗಿರ್ತದೆ KPSC ಇದು. ಇದ್ರ ಪ್ರಕಾರನೇ ಒಂದು ಸ್ವಲ್ಪ ಹಿಂದೆ ಮುಂದೆ ಹೋಗ್ಬೋದು ಡೇಟ್ಸ್ ಅಷ್ಟೇ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ KS 384 ಪೋಸ್ಟ್ ನ ರಿಸಲ್ಟ್ಸ್ ಇನ್ನೂ ಬಂದಿಲ್ಲ. ಆದ್ರಿಂದ ಒಂದ್ ಸ್ವಲ್ಪ 1.5 ತಿಂಗಳು ಡಿಲೇ ಆಗಬಹುದೇ ಹೊರತು ಇದೇ ಒಂದು ಟೈಮ್ ಟೇಬಲ್ ಅನ್ನ ಇವರು KPSC ಅವರು ಫಾಲೋ ಮಾಡ್ತಾರೆ. ಸೊ ದಯವಿಟ್ಟು ಈಗಲಾದ್ರೂ ನೆಗೆಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಮೈಂಡ್ ಸೆಟ್ ಬಿಟ್ಟು ಕನ್ಸ್ಟ್ರಕ್ಟಿವ್ ಮೈಂಡ್ ಸೆಟ್ ಬನ್ನಿ. ಆಗಸ್ಟ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಯುವರ್ ನೋಟಿಫಿಕೇಶನ್. ಇಲ್ಲಿ 7 ಜುಲೈ ಅನ್ನು ಕೊಟ್ಟಿದ್ದಾರೆ, ನೀವು ಇದನ್ನ ಆಗಸ್ಟ್ 15/7 ಅಥವಾ 17/7 ಅಲ್ಲಿ ನೀವು ಈ ಒಂದು ನೋಟಿಫಿಕೇಶನ್, ಹೊಸ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಇದಾದ ಮೇಲೆ ನಿಮಗೆ ಪ್ರಿಲಿಮ್ಸ್ಗೆ ಎಷ್ಟೊಂದು ಕಾಲಾವಧಿ ಸಿಗುತ್ತೆ ಸರ್ ನಮಗೆ ಪ್ರಿಪರೇಷನ್ ಅಂದ್ರೆ 3 ರಿಂದ 3.5 ತಿಂಗಳು ಅಷ್ಟೇ. ಸೊ ಅದಕ್ಕೆ ನಾನು ಹೇಳಿದ್ದು, ಫಸ್ಟ್ ಯು ಶುಡ್ ಹ್ಯಾವ್ ಟು ಪ್ಲಾನ್ ಫಾರ್ ಮೈನ್ಸ್. ಈಗ್ಲಿಂದಾನೆ 1.5 ತಿಂಗಳು, 2 ತಿಂಗಳು ನಿಮಗೆ ಮೈನ್ಸ್ ಪ್ರಿಪರೇಷನ್ಗೆ ಟೈಮ್ ಸಿಗ್ಬಿಡ್ತದೆ. ಒನ್ಸ್ ಯು ಆರ್ ಡನ್ ವಿತ್ ಪ್ರಿಲಿಮ್ಸ್ ನಿಮಗೆ ಮೈನ್ಸ್ಗೆ ಜಾಸ್ತಿ ಟೈಮ್ ಸಿಗೋದಿಲ್ಲ. ಆದ್ರಿಂದ ಮೈನ್ಸ್ ಪ್ರಿಪರೇಷನ್ ಇವಾಗೇ ಮಾಡ್ಕೊಳ್ಳಿ. ಒಂದು 2.5 to 3 months ಯಾರು ಪ್ರಿಲಿಮ್ಸ್ ಅಲ್ಲಿ ಚೆನ್ನಾಗಿದ್ದೀರಿ ಅವ್ರು 2 months ಆದ್ರೂ ಡೆಡಿಕೇಟ್ ಮಾಡಿ. ಯಾರು ಒಂದ್ ಸ್ವಲ್ಪ ಪ್ರಿಲಿಮ್ಸ್ ಅಲ್ಲೇ ಎಡವಡ್ತಿದ್ದೀರಿ ಅವ್ರು ಒಂದು 2.5 to 3 months ಆದ್ರೂ ನೀವು ಪ್ರಿಲಿಮ್ಸ್ ಕೊಡಬೇಕು. ಓಕೆ, ಇದಾದ ಮೇಲೆ ಪ್ರಿಲಿಮ್ಸ್ ರಿಸಲ್ಟ್ಸ್ ಟೈಮ್ ಡ್ಯೂರೇಷನ್. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆದ ಮೇಲೆ 2 ತಿಂಗಳಲ್ಲಿ ನಿಮಗೆ ಪ್ರಿಲಿಮ್ಸ್ ರಿಸಲ್ಟ್ಸ್ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಮತ್ತೆ ನಿಮಗೆ ಪ್ರಿಲಿಮ್ಸ್ ರಿಸಲ್ಟ್ಸ್ ಬಂದ ಮೇಲೆ ಮೈನ್ಸ್ ಎಕ್ಸಾಮಿನೇಷನ್ ಬರೀ 2 ತಿಂಗಳ ಕಾಲಾವಧಿಯಲ್ಲಿ ನಡೆಯುತ್ತದೆ, ಅದನ್ನು ಮರೆಯಕ್ಕೆ ಹೋಗಬೇಡಿ. ಸೊ ಅದರ ಪ್ರಕಾರ ಇಲ್ಲಿ ಡೇಟ್ಸ್ ಅನ್ನ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಇದೇ ಪ್ರಕಾರ ನಿಮಗೆ ಈ ಮುಂಬರುವ ನೋಟಿಫಿಕೇಶನ್ ನಡೀತದೆ. ಬರೀ 2 ತಿಂಗಳು ನಿಮಗೆ ಮೈನ್ಸ್ ಪ್ರಿಪರೇಷನ್ ಕೊಡ್ತಾರೆ. ಅದಾದ ಮೇಲೆ ಮೈನ್ಸ್ ರಿಸಲ್ಟ್ಸ್ ನಿಮಗೆ ಎಕ್ಸಾಮಿನೇಷನ್ ಆದ ಮೇಲೆ 1 ರಿಂದ 1.5 ತಿಂಗಳಲ್ಲಿ ಮೈನ್ಸ್ ರಿಸಲ್ಟ್ಸ್ ಬರ್ತದೆ. ಇಂಟರ್ವ್ಯೂ 1 ತಿಂಗಳ ಕಾಲ ನಡೀತದೆ. ಮೈನ್ಸ್ ಆದ ಮೇಲೆ ಬರೀ 10 ದಿವಸಗಳ ಕಾಲ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಇಂಟರ್ವ್ಯೂಗೆ ಎಲ್ಲ ನಿಮಗೆ ಕಾಲಾವಧಿ ಕೊಡ್ತಾರೆ. ಸೊ ಇಂಟರ್ವ್ಯೂ ಓನ್ಲಿ 1 month ಅಲ್ಲಿ ಇಂಟರ್ವ್ಯೂ ಮುಗಿಸ್ತಾರೆ. ಅದಾದ ಮೇಲೆ ನಿಮಗೆ ಪ್ರಾವಿಷನಲ್ ಲಿಸ್ಟ್ 10 days ಅಲ್ಲಿ ಪ್ರಾವಿಷನಲ್ ಲಿಸ್ಟ್ ಕೊಡ್ತಾರೆ. ಅದಾದ ಮೇಲೆ ಪ್ರಾವಿಷನಲ್ ಲಿಸ್ಟ್ ಆದ ಮೇಲೆ ಬರೀ 2 weeks ಅಲ್ಲಿ ನಿಮಗೆ ಫೈನಲ್ ಲಿಸ್ಟ್ ಕೊಡುವ ಸಾಧ್ಯತೆಗಳಿದೆ. ಸೊ ಇದನ್ನ ನಾವು ನೋಡ್ತಾ ಹೋದ್ರೆ ಇಲ್ಲಿ ನೋಡಿ, ನಿಮಗೆ ಕಂಪ್ಲೀಟ್ ಫೈನಲ್ ಲಿಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ? 20 ಮೇ 2027. ಯಾವಾಗ ನೋಟಿಫಿಕೇಶನ್ ಸ್ಟಾರ್ಟ್ ಆಗಲಿದೆ ಅಂದ್ರೆ ಆಗಸ್ಟ್. ಸೊ ವಿತ್ ಇನ್ 1 year ಈ ಎಂಟೈರ್ KS ಗೆಜೆಟೆಡ್ ಪ್ರೊಬೇಷನರ್ಸ್ ನ 300 ರಿಂದ 400 ಹುದ್ದೆಗಳು ಪೋಸ್ಟ್ ಈ ಒಂದು ಸೈಕಲ್ ನ ಕಂಪ್ಲೀಟ್ ಮಾಡೋಕ್ಕೆ KPSC ಸಿದ್ಧವಾಗಿದೆ. DPR ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಸೊ ಇನ್ನ ನೀವು ಲೇಟ್ ಮಾಡ್ತಾ ಹೋದ್ರೆ ಹಾಗೆ ನೀವು 384 ಪೋಸ್ಟ್ಗಳನ್ನ ಒಂದು ಸುವರ್ಣಾವಕಾಶವನ್ನ ಮಿಸ್ ಮಾಡಿದ್ದೀರಿ. ಅದೇ ತರ ಇದನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಓಕೆ ವಿದ್ಯಾರ್ಥಿಗಳೇ, ಇಷ್ಟೊಂದು ಮಾಹಿತಿಯನ್ನು ಕೊಡ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.